ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಹೊಸದಾಗಿ ನೋಡ್ತಿದ್ದೀರೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ, ಬೇಗ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ನಿಮಗೊಂದು ರೆಸಿಪಿ ಹೇಳ್ಕೊಡೋಣ ಅಂದ್ಕೊಂಡಿದ್ದೀನಿ. ಅದು ಯಾವ ರೆಸಿಪಿ ಅಂದರೆ ಕ್ಯಾರೆಟ್ ಹಲ್ವಾ. ಈ ಕ್ಯಾರೆಟ್ ಹಲ್ವಾ ಕುಕ್ಕರಲ್ಲಿ ಹೇಗೆ ಮಾಡೋದು ಅಂದರೆ ಹೋಟೆಲ್ ಸ್ಟೈಲಲ್ಲಿ ಹೇಗೆ ಮಾಡೋದು ಅಂತ ನಾನು ಇವತ್ತು ಹೇಳ್ಕೊಡ್ತೀನಿ. ಈಗ ಸದ್ಯಕ್ಕೆ ರಂಗೋಲಿ ಹಾಕ್ತಾ ಇದ್ದೀನಿ. ರಂಗೋಲಿ ಎಲ್ಲ ಆದಮೇಲೆ ಒಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಪೂಜೆ ಎಲ್ಲ ಮುಗಿಸ್ಕೊಬೇಕು. ಕೆಲಸಗಳಿದ್ದಾವೆ. ನಾನು ಸದ್ಯಕ್ಕೆ ಇದಿಷ್ಟು ಶೂಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ರಂಗೋಲಿ ಚೆನ್ನಾಗಿದ್ದೀರಾ? ಕೆಲಸ ಎಲ್ಲ ಸ್ನಾನ ಮುಗಿಸ್ಕೊಂಡು ನಾನು ಪೂಜೆ ಎಲ್ಲ ರೆಡಿ ಮಾಡಿ ಪೂಜೆನ ಮುಗಿಸ್ಕೊಂಡು ನಾನು ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ. ಟೈಮ್ ಆಲ್ರೆಡಿ 1 ಗಂಟೆ. ಬೇಗ ಬೇಗ ಊಟ ಮುಗಿಸ್ಕೊಂಡು ಮುದ್ದೆ ಸಾರು ಊಟ ಮಾಡಿ ಈಗ ನಿಮಗೆ ಕ್ಯಾರೆಟ್ ಹಲ್ವಾ ಹೇಳ್ಕೊಡ್ತೀನಿ ನೋಡಿ. ಒಂದು ಕುಕ್ಕರ್ ತಗೊಂಡು ಕುಕ್ಕರ್ ಬಿಸಿ ಆದಮೇಲೆ ತುಪ್ಪ ಹಾಕಿ, ತುಪ್ಪ ಎಲ್ಲ ಬಿಸಿ ಆದಮೇಲೆ ಕ್ಯಾರೆಟ್ ತುರಿದು ಇಟ್ಕೊಂಡಿರ್ತೀರಲ್ಲ ಅದನ್ನು ಹಾಕಿ. ನಾನು ಇಲ್ಲಿ 1 kg ಕ್ಯಾರೆಟ್ನ ತೊಗೊಂಡಿದ್ದೀನಿ. ಚೆಂದ ಹಸಿ ಸ್ಮೆಲ್ಲೆಲ್ಲ ಹೋಗೋ ತನಕ ಹುರ್ಕೊಳ್ಳಿ. ಕ್ಯಾರೆಟ್ ಎಷ್ಟು ನೀಟಾಗಿ ಹುರ್ಕೊತೀರೋ ಅಷ್ಟು ಚೆನ್ನಾಗಿ ಕ್ಯಾರೆಟ್ ಹಲ್ವಾ ಆಗುತ್ತೆ. ಅದು ಹಸಿ ಸ್ಮೆಲ್ಲೆಲ್ಲ ಹೋಗೋ ತನಕ ಚೆನ್ನಾಗಿ ಹುರ್ಕೊಳ್ಳಿ. ಈಗ ನೋಡಿ ಎಲ್ಲ ರೆಡಿ ಆಯಿತು, ಹುರ್ಕೊಂಡಿದ್ದೆಲ್ಲ ಆಯಿತು. ನಾನಿವಾಗ ಇದಕ್ಕೆ ಹಾಲು ಹಾಕ್ತೀನಿ. 2 ಲೋಟ ಹಾಲು ಹಾಕ್ತಾಯಿದ್ದೀನಿ. 2 ಲೋಟ ಹಾಲು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ನಾನು ಕುಕ್ಕರ್ ಕ್ಲೋಸ್ ಮಾಡಿಕೊಂಡು ಕುದಿಯೋಕೆ ಇಡ್ತಾಯಿದ್ದೀನಿ. ಈಗ ಇದು ಪಕ್ಕಕ್ಕೆ ಇಟ್ಬಿಡೋಣ ಕುದೀಲಿ. ಈಗ ಸೈಡಿಗೆ ಒಂದು ಪ್ಯಾನ್ ತಗೊಂಡು ಅದಕ್ಕೊಂದು ಸ್ವಲ್ಪ ತುಪ್ಪ ಹಾಕಿ ಗೋಡಂಬಿ ದ್ರಾಕ್ಷಿನ ಹುರ್ಕೊಳ್ಳೋಣ. ಈಗ ನೋಡಿ ಗೋಡಂಬಿ ದ್ರಾಕ್ಷಿ ಹುರ್ಕೊಂಡಿದ್ದಾಯಿತು. ಈ ಕಡೆ ವಿಷಲ್ ಬರ್ತಾ ಇದೆ. ಇದು ವಿಷಲ್ ಆರಿದ ಮೇಲೆ ಕುಕ್ಕರ್ ಕ್ಲೋಸ್ ಮಾಡಿರೋದನ್ನ ತೆಗೆದ್ಬಿಟ್ಟು ನಾನು ಇದನ್ನು ಚೆಂದ ಮ್ಯಾಶ್ ಮಾಡ್ಕೊತಿದ್ದೀನಿ. ಅಂದರೆ ಅದು ಕುದ್ದಿರೋದು ಹಾಲು ಮತ್ತು ಕ್ಯಾರೆಟ್ನ ಚೆನ್ನಾಗಿ ಹುರ್ಕೊಂಡು ನಾವು ಇಟ್ಕೊಂಡಿರ್ತೀವಲ್ವ, ಕುದಿಸ್ಕೊಂಡಿವಿ. ಈಗ ಅದನ್ನು ಮ್ಯಾಶ್ ಮಾಡ್ಕೊತಿದ್ದೀನಿ. ಈಗ ಮ್ಯಾಶ್ ಮಾಡಿದ್ದಾಯಿತು. ಇನ್ನೊಂದು ಪ್ಯಾನ್ ತಗೊಂಡು ಈಗ ಮ್ಯಾಶ್ ಮಾಡಿರೋದೆಲ್ಲ ಇದ್ರೊಳಗೆ ಹಾಕ್ಬಿಡೋಣ ಈ ಬಾಣಲಿಲಿ. ಅದೇ ಕುಕ್ಕರಲ್ಲಿ ಕಂಟಿನ್ಯೂ ಮಾಡ್ಬೋದು, ತೊಂದರೆ ಇಲ್ಲ. ನಾನೇ ಬೇಡ ಅಂತ ಬಾಣಲಿಗೆ ಹಾಕ್ಕೊಂಡೆ. ಈಗ ದೊಡ್ಡ ಲೋಟ ತೊಗೊಂಡು ಆ ಲೋಟದಲ್ಲಿ ಒಂದು ಪೂರ್ತಿ ಲೋಟ ಹಾಲು ಹಾಕ್ಬಿಡಿ. ಹಾಲು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಯೋಕೆ ಬಿಟ್ಬಿಡಿ. ನೋಡಿ ಕುದೀತಾ ಇರುತ್ತೆ. ಇದು ಕ್ಯಾರೆಟ್ ಇದೆ ಅಲ್ರ, ಆ ಕ್ಯಾರೆಟು ಹಾಲು ಮಿಕ್ಸ್ ಆಗಿ ಚೆಂದ ಬೇಯಬೇಕು. ಅಲ್ಲಿ ತನಕನೂ ಪೇಷನ್ಸಿಂದ ಕುದಿಯೋಕೆ ಬಿಟ್ಬಿಡಿ. ನೋಡಿ ಇದು ಈ ಥರ ಆಗುತ್ತೆ. ಹಾಲೆಲ್ಲ ಹೀರಾದ್ಮೇಲೆ ಆವಾಗ ಸಕ್ಕರೆ ಹಾಕಿ. ಈಗ ನೋಡಿ ನಾನು ಸಕ್ಕರೆ ಹಾಕ್ಕೊತಿದ್ದೀನಿ. ಸಕ್ಕರೆ ಎಲ್ಲ ಹಾಕಿ ಆದಮೇಲೆ ಚೆಂದ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಮಿಕ್ಸ್ ಮಾಡಿ ಇದನ್ನು ಕುದಿಯೋಕೆ ಬಿಟ್ಬಿಡಿ. ನೋಡಿ ಸಕ್ಕರೆ ಎಲ್ಲ ಕರಗಿ ನೀರು ಥರ ಆಗುತ್ತೆ ಅಲ್ವಾ. ಇದಕ್ಕಿವಾಗ ಯಾಲಕ್ಕಿ ಪುಡಿ ಸೇರಿಸ್ಕೊಳ್ಳಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಯೋಕೆ ಬಿಡಿ. ಆಮೇಲೆ ನೀವೇನು ಗೋಡಂಬಿ ದ್ರಾಕ್ಷಿ ಸೈಡಿಗೆ ಎತ್ತಿಟ್ಟಿರ್ತೀರಲ್ಲ ಅದನ್ನು ಹಾಕಿ. ನಾನಿಲ್ಲಿ ಗೋಡಂಬಿ ದ್ರಾಕ್ಷಿ ಹಾಕ್ತಾಯಿದ್ದೀನಿ. ಇದನ್ನು ಮಿಕ್ಸ್ ಮಾಡಿ ಕುದಿಯೋಕೆ ಬಿಡ್ತೀನಿ. ಇವಾಗ ಅದರಲ್ಲೆಲ್ಲ ನೀರಿನ ಅಂಶ ಎಲ್ಲ ಡ್ರೈ ಆಗಬೇಕು. ಅಲ್ಲಿ ತನಕ ಕುದಿಯೋಕೆ ಬಿಡಿ. ನೋಡಿ ಈ ಥರ ಆದರೆ ಸಾಕು, ಹಲ್ವಾ ಆಲ್ಮೋಸ್ಟ್ ರೆಡಿ ಆಗಿರುತ್ತೆ. ಇದು ಬಿಸಿ ಬಿಸಿದೇ ತಿನ್ನೋದಕ್ಕಿಂತ ತಣ್ಣಗಾದ್ಮೇಲೆ ನೀವು ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ನೋಡಿ ಈಗ ಇದು ತಣ್ಣಗಾದ್ಮೇಲೆ ನಾನು ಸರ್ವ್ ಮಾಡಿ ತೋರಿಸ್ತಿದ್ದೀನಿ. ಒಂದು ಸಲ ಟ್ರೈ ಮಾಡಿ, ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ.